ಭವತಿ ಭಿಕ್ಷಾಂದೇಹಿ ಅಂತ ಗಂಟ್ಲು ಹರ್ಕೊಂಡ್ರು ಒಂದು ಅನ್ನ ಹಾಕೋರು ಕಣ್ಣಿಗೆ ಬೀಳ್ತಾ ಇಲ್ಲ. ಸ್ವಾಮಿ, ಅಯ್ಯೋ ನನ್ನನ್ನೇನು ಕೇಳ್ಬೇಡಯ್ಯ, ಈಗಲೇ ಹಸುವಾಗ್ಲಿ ಕುಡ್ದಾಗ ಹುಡ್ದೋಗ್ತಾ ಇದೆ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ದಯ ಮಾಡಿಸ್ಬೇಕು. ಬಹಳ ಸಂತೋಷ. ಆದ್ರೆ ನಾನು ಅತಿಥಿಯಾಗಿ ಬರೋದು ಅಷ್ಟು ಸುಲಭ ಅಲ್ಲ. ನನಗ್ ಕೆಲವು ಪದ್ಧತಿಗಳಿವೆ, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದೇನು ಇದೇನು ಅಂತ ಪ್ರಶ್ನೆ ಮಾಡಬಾರದು, ಯಾಕಂದ್ರೆ ನನ್ನ ಪದ್ಧತಿನೇ ಬೇರೆ. ನಿಮ್ ಹಾಗೆ ಪದ್ಧತಿ ಪ್ರಕಾರ ನಡ್ಕೊಳ್ಳೋರು ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ಪದ್ಧತಿ ಇಷ್ಟ ಪಡೋರು ಅಂದ್ರೆ ನನಗೂ ಇಷ್ಟಾನೆ. ಬನ್ನಿ, ಆ ಕಡೆ ಎಲ್ಲಿಗೆ ಈ ಕಡೆ ಅಲ್ವಾ? ಆ ಕೆರೆಯಲ್ಲಿ ಹಾಯಕ್ ಸ್ನಾನ ಮಾಡಿ ಬಂದು ಊಟ ಮಾಡಿರುತ್ತೆ. ಏನು ಸ್ನಾನನ? ಸ್ನಾನಾಗಿ ನಾ ಮಾಡೋ ಪದ್ಧತಿ ನಮಗಿಲ್ಲ. ಅಂದ್ರೆ ನೀವು ಸ್ನಾನನೇ ಮಾಡಲ್ವಾ? ಮಾಡಲ್ಲ. ಮಾಡದೆ ಇದ್ರು ಮಾಡ್ದ ಹಾಗೇ ಲೆಕ್ಕ. ಮಾಡದಿದ್ರು ಮಾಡ್ದಾಗ ಹೇಗಾಗುತ್ತೆ ಸ್ವಾಮಿ? ಹಾಗಂದ್ರೇನಯ್ಯ, ನೋಡು, ಗಂಗೆಯಲ್ಲಿರೋ ಮೀನು ಪ್ರತ್ಯೇಕವಾಗಿ ಸ್ನಾನ ಮಾಡುತ್ತಾ, ಮಾಡದೆ ಇದ್ರು ಮಾಡ್ದಾಗ್ತಾನೆ. ಆ ಗಂಗೆ ನೆತ್ತಿ ಮೇಲಿಟ್ಕೊಂಡಿರೋನು ಪದ್ಧತಿನೂ ಅದೇ, ನನ್ನ ಪದ್ಧತಿನೂ ಅದೇ. ಆದ್ರೂ ನಿನಗಾಗಿ ಒಂದು ಪದ್ಧತಿನ ಬದಲಾಯಿಸ್ಕೊತೀನಿ. ಸ್ನಾನ ಮಾಡ್ತೀನಿ. ಸ್ನಾನ ಸ್ನಾನ ಸ್ನಾನ. ಸ್ನಾನ ಆಗೋಯ್ತು. ಈಗ್ಲಾದ್ರೂ ಊಟ ಹಾಕ್ತೀಯಾ ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ಳ? ಇಲ್ಲ, ದಯಮಾಡಿ ಬನ್ನಿ. ಬನ್ನಿ.